ಮಳೆಗಾಲ ಆರಂಭ ಆಗ್ತಾ ಇದ್ದ ಹಾಗೆ ಕರಾವಳಿ ಮತ್ತು ಈ ಮಲೆನಾಡು ಭಾಗದಲ್ಲಿ ಗುಡ್ಡದ ಭೂತ ಜನರನ್ನ ಜಾಸ್ತಿ ಟೆನ್ಷನ್ಗೆ ಒಳಗಾಗುವಂತೆ ಮಾಡ್ತಾ ಇದೆ. ಎಲ್ಲಿ ಬೇಕಲ್ಲೇನೆ ಗುಡ್ಡ ಕುಸಿತಾ ಇರೋದು ಜನರ ಆತಂಕವನ್ನ ಹೆಚ್ಚು ಮಾಡ್ತಾ ಇದೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಂಗಳೂರಿನಲ್ಲಿ ವರುಣನ ಆರ್ಭಟ. ಮತ್ತೆ ಕುಸಿಯುತ್ತಿದೆ ಕೆತ್ತಿಕಲ್ ಗುಡ್ಡ. ಗುಡ್ಡದ ಮೇಲ್ಭಾಗದ ನಿವಾಸಿಗಳಿಗೆ ಆತಂಕ. ಮಂಗಳೂರಿನಲ್ಲಿ ಸುರಿದ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದ್ದು ಹತ್ತಾರು ಕಡೆಗಳಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಅನೇಕ ಪ್ರದೇಶಗಳಲ್ಲಿ ಆದ ಅವಾಂತರದಿಂದ ಜನ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದು ಕೆಲವೊಂದು ದೃಶ್ಯಗಳು ಮೈ ಜಲ್ಲೆನಿಸುತ್ತಿವೆ. ಮಳೆ ಹೆಚ್ಚಾಗುತ್ತಿದ್ದಂತೆ ಮಂಗಳೂರು ಹೊರವಲಯದ ವಾಮಂಚೂರು ಕೆತ್ತಿಕಲ್ನಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ರಾಷ್ಟ್ರೀಯ ಹೆದ್ದಾರಿಗಾಗಿ ಅವೈಜ್ಞಾನಿಕವಾಗಿ ಗುಡ್ಡ ಅಗೆದ ಪರಿಣಾಮ ಅಪಾಯ ಎದುರಾಗಿದೆ. ಈ ನಡುವೆ ಗುಡ್ಡದ ಮೇಲ್ಭಾಗದಲ್ಲಿರುವ ಸುಮಾರು 10ಕ್ಕೂ ಅಧಿಕ ಮನೆಗಳು ಆತಂಕದಲ್ಲಿದೆ. ಕೆಳಗಿನ ಭಾಗದಲ್ಲಿ ಮಣ್ಣು ಕುಸಿಯುತ್ತಲೇ ಇದ್ದು ಯಾವಾಗ ನಮ್ಮ ಮನೆಗಳೆಲ್ಲ ಬೀಳುತ್ತೋ ಅನ್ನೋ ಆತಂಕದಲ್ಲೇ ಇದ್ದಾರೆ. ಕಳೆದ ವರ್ಷ ತಡೆಗೋಡೆ ನಿರ್ಮಿಸಿ ಕೊಡುತ್ತೇವೆ ಎಂದು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಭರವಸೆ ನೀಡಿದ್ರು. ಆದ್ರೆ ಯಾವುದೇ ತಡೆಗೋಡೆ ನಿರ್ಮಿಸಿಲ್ಲ. ಮಂಗಳೂರಿನ ಕೆತ್ತಿಕಲ್ನಲ್ಲಿ ಭೂಕುಸಿತದ ಆತಂಕ ಮತ್ತೆ ಆರಂಭಗೊಂಡಿದೆ. ನಾವು ಗಮನಿಸಬಹುದು, ಮಳೆ ಆರಂಭ ಆದ ಮೊದಲಲ್ಲೇ ಮೇಲ್ಭಾಗದಿಂದ ಮಣ್ಣು ಕುಸಿದು ಕೆಳಗೆ ಬೀಳ್ತಾ ಇರುವಂತದ್ದು. ಇದು ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ಆರಂಭ ಆದ ದಿನದಿಂದ ಈ ರೀತಿಯಾದಂತಹ ಸಮಸ್ಯೆ ಇದೆ. ಈಗ ಈ ವರ್ಷವು ಮತ್ತೆ ಅದು ಮುಂದುವರೆದಿರುವಂತದ್ದು. ಕೆಳಗಿನ ಭಾಗದಲ್ಲಿ ಸಂಪೂರ್ಣವಾಗಿ ಮಣ್ಣು ಕುಸಿದು ಬೀಳ್ತಾ ಇರುವಂತದ್ದು. ಜೊತೆಗೆ ಅದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗುವಂತ ವಾಹನಗಳಿಗೂ ಸಾಕಷ್ಟು ಆತಂಕ ಇರುವಂತದ್ದು. ಅದರ ಜೊತೆಗೆ ಈ ಒಂದು ಕೆತ್ತಿಕಲ್ನ ಮೇಲ್ಭಾಗದ ಪರಿಸರದ ಜನರು ಯಾರಿದ್ದಾರೆ ಅವರಿಗೆ ಕಳೆದ ವರ್ಷವೂ ಇದೇ ರೀತಿಯಾದಂತ ಆತಂಕ ಇತ್ತು. ಈ ಮೇಲ್ಭಾಗದಲ್ಲಿ ನೀವು ಗಮನಿಸುವಂತ ಸುಮಾರು 7-8 ಮನೆಗಳಿದೆ. ಈ ಮನೆಗಳಿಗೆ ಕಳೆದ ಬಾರಿಯೂ ಕೆಳಗಿನ ಭಾಗದಲ್ಲಿ ಮಣ್ಣು ಕುಸಿಯುವಂತ ಸಂದರ್ಭದಲ್ಲಿ ಆತಂಕ ಎದುರಾಗಿತ್ತು. ಆ ಸಂದರ್ಭದಲ್ಲಿ ಸುಮಾರು 2 ತಿಂಗಳ ಕಾಲ ಇವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು. ಮತ್ತೆ ಇದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳಿದ್ರು. ಕೆಳಗಿನ ಭಾಗದಲ್ಲಿ ಅದಕ್ಕೆ ತಡೆಗೋಡೆಯನ್ನ ನಿರ್ಮಾಣ ಮಾಡ್ತೇವೆ ಅಂತ ಹೇಳಿದ್ರು. ಆದ್ರೆ ಯಾವುದೇ ರೀತಿಯಾದಂತ ಕಾಮಗಾರಿಯನ್ನ ಆರಂಭಗೊಳಿಸಿಲ್ಲ. ಈಗ ಮಳೆ ಆರಂಭ ಆದ ಬಳಿಕ ಇಲ್ಲಿ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಇದು ಚರಂಡಿಯ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಈಗ ಆರಂಭಗೊಂಡಿರುವಂತದ್ದು. ಕಳೆದ 1 ತಿಂಗಳಿಂದಲೂ ನಿಧಾನಗತಿಯಲ್ಲಿದ್ದಂತ ಈ ಕಾಮಗಾರಿ ಈಗ ಮತ್ತೆ ಆರಂಭಗೊಳಿಸಿದ್ದಾರೆ. ಆದ್ರೆ ಕೆಳಗಿನ ಭಾಗದಲ್ಲಿರುವಂತಹ ದೊಡ್ಡ ತಡೆಗೋಡೆಯನ್ನು ನಿರ್ಮಾಣ ಮಾಡ್ತೇವೆ ಅಂತ ಹೇಳಿದ್ರು. ಆದ್ರೆ ಅದರ ಕಾಮಗಾರಿ ಈವರೆಗೂ ಆಗಿಲ್ಲ. ಹಾಗಾಗಿ ಮೇಲ್ಭಾಗದಲ್ಲಿರುವಂತಹ ಈ ಮನೆಯವರಿಗೆ ಮತ್ತಷ್ಟು ಆತಂಕ ಇರುವಂತದ್ದು. ಕಳೆದ ವರ್ಷವೂ ಅವರನ್ನ ಮಳೆ ಆರಂಭ ಆದಂತ ಸಂದರ್ಭದಲ್ಲಿ ಅವರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿತ್ತು. ಆದ್ರೆ ಈ ಬಾರಿ ಮತ್ತೆ ಅವರಿಗೆ ಆತಂಕ ಇರುವಂತದ್ದು. ಕಂಕನಾಡಿಯಲ್ಲಿ ಬೃಹತ್ ಗೋಡೆ ಕುಸಿತ, ಒಂದೇ ಕುಟುಂಬದ 7 ಜನ ಬಚಾವ್. ಈ ದೃಶ್ಯ ನೋಡಿ ಎಷ್ಟು ಭಯಾನಕವಾಗಿದೆ. ಜಲಸ್ಫೋಟದಿಂದ ಬೃಹತ್ ತಡೆಗೋಡೆಯೊಂದು ಕುಸಿದು ಬಿದ್ದಿದೆ. ಕುಸಿದು ಬಿದ್ದ ರಭಸಕ್ಕೆ ಎದುರುಗಡೆ ಇದ್ದ ಮನೆಯ ಗೇಟ್ ಹಾರಿ ಹೋಗಿದೆ. ದೊಡ್ಡ ಸ್ಫೋಟದ ರೀತಿ ಇದೆ. ಮಂಗಳೂರಿನ ಕಂಕನಾಡಿ ಸುವರ್ಣ ಲೇನ್ ನಲ್ಲಿ ಈ ಘಟನೆ ನಡೆದಿದೆ. ಭಾರೀ ಮಳೆಯಿಂದ ಕಂಕನಾಡಿ ಫಾದರ್ ಮುಲ್ಲರ್ಸ್ ಆಸ್ಪತ್ರೆಯ ಕಾಂಪೌಂಡ್ ನಲ್ಲಿ ಶೇಖರಣೆಯಾದ ನೀರು ಜಲಸ್ಫೋಟವಾದ ಪರಿಣಾಮ ಈ ದುರಂತ ಸಂಭವಿಸಿದೆ. ಒಂದೇ ಕುಟುಂಬದ 7 ಜನ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ. ಮಂಗಳೂರಿನ ಕಂಕನಾಡಿಯ ಸುವರ್ಣ ಲೇನ್ ಅನ್ನುವಂತ ಪ್ರದೇಶದಲ್ಲಿ ಒಂದು ಕಾಂಪೌಂಡ್ ಕುಸಿದು ಬಹಳಷ್ಟು ದೊಡ್ಡ ಪ್ರಮಾಣದ ಹಾನಿಯಾಗಿದೆ. ಇದನ್ನ ನಾವು ಗಮನಿಸುತ್ತಿದ್ರೆ ಮಂಗಳೂರಿನ ಸುವರ್ಣ ಲೇನ್ ಏನಿದೆ, ಇದು ಮಂಗಳೂರಿನ ಕಂಕನಾಡಿಯ ಫಾದರ್ ಮುಲ್ಲರ್ಸ್ ಆಸ್ಪತ್ರೆ ಈ ತಡೆಗೋಡೆಯನ್ನ ಗಮನಿಸಬಹುದು. ಇದು ಏಕಾಏಕಿಯಾಗಿ ಕುಸಿದು ಬಿದ್ದಿರುವಂತದ್ದು. ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಬಂದಂತ ಹಿನ್ನೆಲೆಯಲ್ಲಿ ಕಾಂಪೌಂಡ್ ನ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ನೀರು ತುಂಬಿತ್ತು. ಹಾಗಾಗಿ ನೀರಿನ ರಭಸಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾಂಪೌಂಡ್ ನ ಗೋಡೆ ಕುಸಿದು ಬಿದ್ದಿದೆ. ಇದು ರಸ್ತೆ, ಇದು ಜನರು ಇಲ್ಲಿ ಆಚೆ ಈಚೆ ಹೋಗುವಂತ ಇದು ರಸ್ತೆ. ಆದ್ರೆ ಆ ಸಂದರ್ಭದಲ್ಲಿ ಯಾರು ಇಲ್ಲಿ ಓಡಾಟ ಮಾಡದೇ ಇರುವುದರಿಂದ ಯಾವುದೇ ರೀತಿಯಾದಂತಹ ದುರಂತಗಳಾಗಿಲ್ಲ. ಇದರ ಒಂದು ಕಾಂಪೌಂಡ್ ಗೋಡೆ ಕುಸಿದು ಬಿದ್ದಿರುವಂತ ಒಂದು ವಿದ್ಯುತ್ ಕಂಬ ಏನಿತ್ತು, ಇದಕ್ಕೂ ಕಾಂಪೌಂಡ್ ಕುಸಿದು ಬಿದ್ದಿರುವಂತ ಹಿನ್ನೆಲೆಯಲ್ಲಿ ಅದು ಸಂಪೂರ್ಣವಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು. ಬಹಳಷ್ಟು ಭಯಾನಕವಾದಂತಹ ದೃಶ್ಯ ಇದರಲ್ಲಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಅಂದ್ರೆ ಈ ಒಂದು ಕಾಂಪೌಂಡ್ ಬಿದ್ದಿರುವಂತ ದೃಶ್ಯ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಇದರಲ್ಲಿ ನಾವು ಗಮನಿಸಬಹುದು. ಹಾಗಾಗಿ ಈ ಒಂದು ದೊಡ್ಡ ಕಾಂಪೌಂಡ್ ಕುಸಿದು ಬಿದ್ದು ಮೇಲ್ಭಾಗದಲ್ಲಿ ಫಾದರ್ ಮುಲ್ಲರ್ಸ್ ಆಸ್ಪತ್ರೆ ಅವರು ಯಾವುದು ಈ ಒಂದು ಕಾಂಪೌಂಡ್ ಅನ್ನು ಹಳೆಯದಾದ ಕಾಂಪೌಂಡ್, ಇದಕ್ಕೆ ಸಾಕಷ್ಟು ಜನರು ಇಲ್ಲಿನ ಸ್ಥಳೀಯರು ಈ ಹಿಂದೆನೂ ದೂರನ್ನ ಕೊಟ್ಟಿದ್ರು ಇದನ್ನ ತೆರವು ಮಾಡಬೇಕು ಅನ್ನುವಂಥದ್ದು. ಆದ್ರೆ ಮಾಡದೇ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಮಳೆ ಬಂದ ಹಿನ್ನೆಲೆಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕುಸಿದು ಬಿದ್ದಿದೆ. ಅದು ಬಿದ್ದಂತ ಸಂದರ್ಭದಲ್ಲಿ ಈ ಮನೆಯ ಮುಂಭಾಗದಲ್ಲಿದ್ದಂತ ಮನೆಯ ಗೇಟ್ ಅನ್ನ ಗಮನಿಸಬಹುದು ನೀವು, ಯಾವ ಪರಿಸ್ಥಿತಿ ಇದೆ ಅನ್ನುವಂಥದ್ದು. ಅಂದ್ರೆ ಅಷ್ಟೊಂದು ರಭಸದಲ್ಲಿ ಇದು ಕೆಳಗೆ ಕಾಂಪೌಂಡ್ ಕುಸಿದು ಬಿದ್ದಿದೆ.
ಹಾಗಾಗಿ ಇಲ್ಲಿನ ಜನರು ಬಹಳಷ್ಟು ಆಕ್ರೋಶಿತರಾಗಿದ್ದಾರೆ. ಇದೊಂದು ಕಾಂಪೌಂಡ್ ಕುಸಿದು ಬೀಳುವಂತದ್ದು ಈ ಹಿಂದೆನೂ ಇದೊಂದಷ್ಟು ಭದ್ರತೆ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಇದೇ ರೀತಿ ಮಂಗಳೂರಿನ ಕದ್ರಿ ಶಿವಭಾಗ್ನಲ್ಲಿರುವ ಸುಂದರಿ ಅಪಾರ್ಟ್ಮೆಂಟ್ ರಿಟೈನಿಂಗ್ ವಾಲ್ ಕುಸಿದು ಬಿದ್ದು ಭೀಕರ ಅವಘಡ ಸಂಭವಿಸಿದೆ. ಅಪಾರ್ಟ್ಮೆಂಟ್ನ 2 ಫ್ಲಾಟ್ಗಳಿಗೆ ಹಾನಿಯಾಗಿದೆ. ಮತ್ತಷ್ಟು ಕಾಂಪೌಂಡ್ ಕುಸಿದು ಬೀಳೋ ಆತಂಕದಲ್ಲಿ ಫ್ಲಾಟ್ ನಿವಾಸಿಗಳು ದಿನ ದೂಡುತ್ತಿದ್ದಾರೆ. ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.